ಎಲ್ಲ ಆಯಿತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಕೈಗೊಂಡು ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆದೇಶ ಇಲ್ಲ. ಎರಡದ್ದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಟು ಕೋರ್ಟಲ್ಲಿ ಏನು ಬೇಕಾದ್ರೆ ಆಗಲಿ, ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ, ನಿಮ್ದು ಏನು ಅಪ್ರೈಸಲ್ ರಿಪೋರ್ಟು ಪರಾರು ಕೊಡಿ, ವಿರುದ್ಧ ನಮ್ಮ ಅಪ್ರೈಸಲ್ ರಿಪೋರ್ಟ್ ಕೈಲಿ ಇರುತ್ತೆ, ಅದನ್ನು ಕೊಡಿ ಅದನ್ನು ಮಾಡ್ತೀವಿ. ಫಾರೆಸ್ಟ್ ಮಿನಿಸ್ಟರ್ ಬೇಕಿದೆ, ಫಾರೆಸ್ಟ್ ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿಯವರು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ ಲಾಸ್ಟ್ ಡೇಟ್ ಅವ್ರು ನೋಡಿದ್ರೆ ಪೊಲಿಟಿಕಲ್ ಇಂಡಸ್ಟ್ರೀಸ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ನಮ್ಮಲ್ಲಿ ನಾವೊಂದು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ತೀವಿ, ಅದನ್ನು ಸ್ಟಡಿ ಮಾಡ್ತೀವಿ. ಮಾತು ಆದರೆ ನಾವು ವಿಡ್ರಾ ಮಾಡ್ತೀವಿ. ನಮ್ಮ ಭಾಗದ ಕೆಲಸ ಅವ್ರು ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟರು, ಸರಿ ಇಲ್ಲ ಅಂತ ಹೇಳಿದ್ರು. ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಕೇಳಿ ಟೇಕ್ ಎ ಸ್ಟ್ಯಾಂಡ್. ಯಾಕೆ ನಾಳೆ ಟೆಂಡರ್ ಕಲ್ಪಿಸಿ ಅದು ಕೂಡ ಕೆಲಸ ಭಾಳ ಯಶಸ್ವಿ ಆಯಿತು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡಿದ್ವಿ. ಆ ಫೈಲ್ ಮಾಡಿದ್ದಕ್ಕೂ ಈಗ ಕ್ಲಿಯರ್ ಮಾಡ್ತೀವಿ. ಸೊ ಫ್ರೆಶ್ ಬಿಲ್ಡಪ್ ಮಾಡ್ತೀವಿ. ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕ್ತೀವಿ, ಫಂಡ್ಸ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಒಂದ್ಸತಿ ಹೋಗಿ ಆ ಸಂಬಂಧಪಟ್ಟಂತೆ ಪೀಸ್ಗೆ ಮತ್ತು ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ರಿಕ್ವೆಸ್ಟ್. ಸರ್, ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸರ್. ಎಲ್ಲೇ ಏನೇ ಕೆಲಸ ಮಾಡೋದು, ರೋಡ್ ಮಾಡೋದು, ಡ್ಯಾಮ್ ಮಾಡೋದು, ಎಲ್ಲ ಮಾಡೋದು, ಎಲ್ಲ ವಿರೋಧ ಮಾಡೋದು. ನೀರು ಬೇಕಲ್ಲ, ಎಲ್ಲರೂ ಒಂದು ಕಡೆ ಸ್ಟೋರೇಜ್ ಮಾಡಬೇಕಲ್ಲ. ಎಲ್ಲಿ ಸ್ಟೋರೇಜ್ ಮಾಡೋದು? ಮೊದಲು 15 ವರ್ಷದಿಂದ ಅಲ್ಲಿ ಗುರುತಾಗಿತ್ತು, 15 ವರ್ಷದಿಂದ ಗುರುತಾಗಿತ್ತು. ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಕ್ಕದಲ್ಲೂ ಕೂಡ ಲಕ್ಕೇನಹಳ್ಳಿ ಒಂದೇ ಅಲ್ಲ. ನಾವು ಕೊರಟಗೆರೆನೂ ಕೆಲವು ಭಾಗನ ತಗೋಬೇಕು ಅನ್ನೋದು. ಯಾಕೆ ನೀರು ಹೆಂಗೆ ಹರಿತದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವಲ್ಲೂ ಕೂಡ ಕೆಲವು ಜಾಗಗಳು ಹೇಳಿದ್ವಿ. ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ ಟೀಮ್ ತಿಳಿಸ್ಕೊಂಡು ಮಾತಾಡಿದ್ವಿ. ಅಲ್ಲೂ ಕೆಲವು ಜಾಗ ತಗೊಳ್ಳೇಬೇಕು. ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತಗೊಳ್ಳೋದು ಅಂತಲ್ಲ, ಕೊರಟಗೆರೆ ಜಮೀನು ತಗೊಳ್ಳೇಬೇಕು. ಅದನ್ನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮೂವ್ ಮಾಡ್ತೀನಿ. ಹೈಕಮಾಂಡ್ ನಾವು ಕೂಡ ಭೇಟಿ ಮಾಡಿದ್ರಿ, ರಾಜಕೀಯವಾಗಿ ಏನು ಚರ್ಚೆಗಳಾಗಲಿಲ್ವಾ? ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ವಿ. ಎಲ್ಲ MLAಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು, ತಾಲೂಕಿನಲ್ಲಿ ಮೆಂಬರ್ಗಳು, ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ. ಅಂಥವೆಲ್ಲ ಫಿಲಪ್ ಮಾಡಬೇಕು ಅಂತ ಮಾತಿಗೆ ಫೈನಲೈಸೇಷನ್ ಸ್ಟೇಜ್ ಬಂದಿದ್ದಾರೆ. ಆ ಪ್ರಪೋಸಲ್ಸ್ನ ಡೆಲ್ಲಿಲಿ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ಕ್ಲಿಯರ್ ಮಾಡಿ. ಕೆಲ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನು ಏನು, ನಾನೊಬ್ಬ ಪಕ್ಷದ ಅಧ್ಯಕ್ಷ. ಪಾರ್ಟಿಯವರು ಏನು ಹೇಳಿದ್ದಾರೋ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು TV ನೋಡಿದೆ, ಸ್ವಲ್ಪ ಬಿಸಿ ಇದೆ. ಇದಿಷ್ಟೆಲ್ಲ ಸುಮಾರು ಒಂದು 7,000 ಅರ್ಜಿ, 7,000 ಅರ್ಜಿಗೆ 350 ಅರ್ಜಿ ತರಬೇಕಾಗಿತ್ತು. ಆ ವಿಚಾರ ಸ್ವಲ್ಪ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ಆದರೂ ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟ್ರು ಈಗಾಗಲೇ ಕೆಲವೆಲ್ಲ TV9 ಯಾವುದು ರಿಪೋರ್ಟ್ಸಲ್ಲಿ ನೋಡಿದೆ. ಅವ್ರು ಏನು ಹೇಳಬೇಕು, ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದೆ